ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್. ಇವತ್ತಿನ ವಿಡಿಯೋದಲ್ಲಿ ರಾಯಲ್ಸನ್ ಮಿಷಿನ್ನ ತೋರಿಸ್ತಾ ಇದ್ದೀನಿ. ತುಂಬ ಜನ ಎಂಬ್ರಾಯ್ಡಿಂಗ್ ಬೇಕು ಅಂತ ಕೇಳಿದ್ರಿ. ಸೊ ರಾಯಲ್ಸನ್ ಮಿಷಿನ್ನು ಇದರಲ್ಲಿ ನೀವು ಸ್ಟಿಚಿಂಗ್ ಅಂದರೆ ನೀವು ಜಿಗ್ಜಾಗ್ ಬೇಕಾದರೂ ಮಾಡ್ಕೊಳ್ಬೋದು, ಹಾಗೆ ನೀವು ಎಂಬ್ರಾಯ್ಡ್ರಿ ಕಲ್ತಿದ್ರೆ ಎಂಬ್ರಾಯ್ಡ್ರಿ ಕೂಡ ಮಾಡ್ಕೊಳ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ರಾಯಲ್ಸನ್ ಎಂಬ್ರಾಯ್ಡರಿ ವಿತ್ ಜಿಗ್ಜಾಗ್ ಮಿಷಿನ್ನ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ. ಸೊ ನಿಖರವಾಗಿ ಬೆಲೆ ಎಷ್ಟು, ಏನೆಲ್ಲ ಫೀಚರ್ಸ್ ಇದೆ ಅದರಲ್ಲಿ ಅಂತ ಹೇಳ್ಬಿಟ್ಟು, ನೀವು ಮನೇಲೇ ಕೂತ್ಕೊಂಡು ಸಾವಿರಾರು ರೂಪಾಯಿ ನೀವು ದುಡಿಬೇಕು, ಬಿಸ್ನೆಸ್ ಮಾಡಬೇಕು ಅಂತಂದರೆ ಸೊ ಇದು ರಾಯಲ್ಸನ್ ಮಿಷಿನ್ ಎಷ್ಟೆಲ್ಲ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಜಿಗ್ಜಾಗ್ ಮಾಡಬೇಕು ಅಂದರೆ ಜಿಗ್ಜಾಗು ಫಾಲ್ ಹಾಕೋದ್ರಲ್ಲಿ ಎಷ್ಟು ಕೆಲವ್ರಿಗೆ ಇಂಟ್ರೆಸ್ಟ್ ಇರುತ್ತೆ. ಹಾಗೆ ಎಂಬ್ರಾಯ್ಡಿಂಗ್ ಮಾಡಬೇಕು, ಜಿಗ್ಜಾಗ್ ಮಿಷಿನ್ ಎಂಬ್ರಾಯ್ಡಿಂಗ್ ಕಲಿಬೇಕು, ತುಂಬ ಜನಕ್ಕೆ ಆಸಕ್ತಿ ಇರುತ್ತೆ. ಸೊ ಅದಕ್ಕೆಲ್ಲ ಒಂದು ಮೆಥಡ್ ಇದೆ. ಸೊ ಜಿಗ್ಜಾಗ್ ಮಿಷಿನಲ್ಲಿ ಎಂಬ್ರಾಯ್ಡಿಂಗ್ನ ನೀವು ಆರಾಮಾಗಿ 250ಗೆ ಮಾಡ್ಕೊಂಡು ಕೊಡ್ತಾ ಇದ್ದಾರೆ ಕೆಲವು ಕಡೆ, ಅಂದರೆ ರಾಯಲ್ಸನ್ ಮಿಷಿನಲ್ಲಿ. ಸೊ ನಿಮ್ಗೆ ಎಂಬ್ರಾಯ್ಡಿಂಗ್ಗೆ ಮಾಡಿಸಿದ್ದು ಮಿಷಿನ್ ಅಂತಂದರೆ ರಾಯಲ್ಸನ್ ಮಿಷಿನ್. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಇವತ್ತು ಒಂದು ರಾಯಲ್ಸನ್ ಮಿಷಿನ್ ಫಿಟ್ ಮಾಡಿ ಬೇರೆಯವರು ಕೊಡ್ತಾ ಇದ್ದಾರೆ, ಅವರು ಕೂಡ ಮಿಷಿನಿಗೆ ಬಂದಿದ್ದು. ಸೊ ರಾಯಲ್ಸನ್ ಮಿಷಿನ್ ಎಂಬ್ರಾಯ್ಡಿಂಗ್ ಮಾಡಬೇಕು ಅಂತಲೇ ಮಿಷಿನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಸೊ ಅದ್ರ ಬೆಲೆನೂ ಕೂಡ ಹೇಳ್ತೀನಿ. ಸೊ ಮಿಷಿನ್ನ ಫಿಟ್ ಮಾಡ್ತಾ ಇದ್ದೀವಿ. ಹಾಗೆ ಇವತ್ತು ಅವ್ರಿಗೆ ಡೆಲಿವರಿ ಕೊಡೋದನ್ನು ಕೂಡ ನಿಮ್ಮಲ್ಲಿ ವಿಡಿಯೋ ಶೇರ್ ಮಾಡ್ಕೊಳ್ತೀನಿ. ತುಂಬ ಜನ ಕೇಳಿದ್ರು ರಾಯಲ್ಸನ್ ಮಿಷಿನ್ ಅಂತ ಹೇಳಿ. ಸೊ ಇವತ್ತಿನ ಬನ್ನಿ ಇವತ್ತು ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ, ಹಾಗೆ ವಿಡಿಯೋ ಸಮೇತನೇ ತೋರಿಸ್ತೀನಿ. ಸೊ ಬನ್ನಿ ವಿಡಿಯೋನ ಶುರು. ಇನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಟೈಲರಿಂಗ್ ಮತ್ತು ಎಂಬ್ರಾಯ್ಡರಿ ಕ್ಷೇತ್ರದಲ್ಲಿ ಬಹಳ ಹೆಸರು ಮಾಡಿರುವಂತಹ ಈ ರಾಯಲ್ಸನ್ ಮಿಷಿನ್ನ ಅಂದರೆ ಮಲ್ಟಿ ಫಂಕ್ಷನ್ ಮಿಷಿನ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ತಿಳ್ಕೊಳ್ಳೋಣ. ಈ ಮಲ್ಟಿ ಫಂಕ್ಷನ್ಸ್ ಅಂದರೆ ಮೇಯ್ನಾಗಿ ಸೊ ನಿಮಗೆ ಎಂಬ್ರಾಯ್ಡರಿ ಕೂಡ ಬರುತ್ತೆ, ಹಾಗೆ ಜಿಗ್ಜಾಗ್ ಕೂಡ ಬರೋದ್ರಿಂದ ಸೊ ಇದನ್ನು ನಾವು ಮಲ್ಟಿ ಫಂಕ್ಷನ್ ಮಿಷಿನ್ ಅಂತಲೇ ಸಾಮಾನ್ಯವಾಗಿ ಕರೀತಾರೆ. ಸೊ ಇನ್ನು ಈ ಒಂದು ಮಿಷಿನ್ ಇದ್ದರೆ ಸಾಕು, ನೀವು ಮನೆಯಲ್ಲೇ ಕುಳಿತುಕೊಂಡು ಎಂಬ್ರಾಯ್ಡ್ರಿ ಬಿಸ್ನೆಸ್ನ ಶುರು ಮಾಡ್ಬೋದು. ಇದರಲ್ಲಿ ಜಿಗ್ಜಾಗು, ಪೀಕೋ ಮತ್ತು ಎಂಬ್ರಾಯ್ಡ್ರಿ ಎಲ್ಲವನ್ನು ಮಾಡ್ಬೋದು. ಸೊ ಇನ್ನು ಈ ಬಿಡಿ ಭಾಗಗಳು ಕೂಡ ಯಾವ ಥರ ಕೆಲಸ ಮಾಡುತ್ತೆ ಅನ್ನೋದನ್ನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ. ಸೊ ಇವತ್ತು ಬಂದುಬಿಟ್ಟು ಯಾವುದೋ ಒಂದು ಆರ್ಡರ್ ಬಂದಿತ್ತು, ಹಾಗಾಗಿ ಸೊ ಸ್ಟ್ಯಾಂಡ್ ಎಲ್ಲನೂ ಫಿಟ್ ಮಾಡ್ತಾ ಇದ್ರದು. ಸೊ ಇದು ಸ್ಟ್ಯಾಂಡ್ ಮಾತ್ರ ತುಂಬ ಹೆವಿ ಇದೆ, ಗೇಜ್ ಇದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಈ ಒಂದು ಎಷ್ಟು ಥಿಕ್ನೆಸ್ ಇದೆ ಅಂತ ಅಂದರೆ ಸೊ ಅಮೌಂಟ್ ತಕ್ಕನಂಗಿದೆ ಈ ಒಂದು ರಾಯಲ್ಸನ್ ಮಿಷಿನ್ ಅಂತಲೇ ಹೇಳ್ಬೋದು. ಇನ್ನು ಮೊದಲನೇದಾಗಿ ಈ ಮಿಷಿನ್ ಸ್ಟ್ಯಾಂಡ್ ಮತ್ತು ಟೇಬಲ್ ಬಗ್ಗೆ ಗಮನಿಸಿ. ಇಲ್ಲಿ ನೀವು ನೋಡ್ತಿರೋದು ಮಾಡ್ರನ್ ಬ್ರ್ಯಾಂಡ್ನ ಹೈ ಕ್ವಾಲಿಟಿ ಟೇಬಲ್ಲು. ಇದು ಸಾಮಾನ್ಯ ಟೇಬಲ್ಗಳಿಗಿಂತ ಅಗಲವಾಗಿದೆ. ಇದರಿಂದ ದೊಡ್ಡ ಬಟ್ಟೆಗಳನ್ನು ಅಥವಾ ಸೀರೆ ಸ್ಟಿಚ್ ಮಾಡುವಾಗ ಎಲ್ಲದಕ್ಕೂ ಕೂಡ ಅನುಕೂಲ ಆಗುತ್ತೆ. ಯಾವುದೇ ಥರ ನಿಮಗೆ ಜರುಗೋದು, ಶೇಕ್ ಆಗೋದು ಆ ಥರ ಎಲ್ಲ ಪ್ರಾಬ್ಲಮ್ಮು ಬರೋದಿಲ್ಲ. ಇದ್ರ ಕೆಳಗಡೆ ಇರುವ ಸ್ಟ್ಯಾಂಡ್ ತುಂಬ ಗಟ್ಟಿಯಾಗಿದೆ, ಹೆವಿ ಡ್ಯೂಟಿ ಐರನ್ ಸ್ಟ್ಯಾಂಡು. ಈ ಸ್ಟ್ಯಾಂಡ್ನ ವಿಶೇಷತೆ ಅಂದರೆ ನೀವು ಕಾಲಿನಿಂದ ತುಳಿದು ಮ್ಯಾನ್ಯುಯಲ್ ಪೆಂಡಿಂಗ್ ಅಂದರೆ ಕೆಲಸ ಕೂಡ ಮಾಡ್ಬೋದು, ಅಥವಾ ಇದಕ್ಕೆ ಎಲೆಕ್ಟ್ರಿಕ್ ಮೋಟರ್ನ ಕೂಡ ಫಿಟ್ ಮಾಡ್ಕೊಳ್ಬೋದು. ಮೋಟಾರ್ ಬಳಸೋದ್ರಿಂದ ಕೆಲಸ ವೇಗವಾಗಿ ಆಗುತ್ತೆ ಮತ್ತು ಕಾಲು ನೋವು ಮೇಯ್ನಾಗಿ ಬರೋದಿಲ್ಲ. ಇನ್ನು ಎಂಬ್ರಾಯ್ಡ್ರಿ ಮಾಡುವುದು ಹೇಗೆ? ಸೊ ಈಗ ಈ ಮಿಷಿನ್ನ ಮುಖ್ಯ ಫೀಚರ್ ಅಂದರೆ ಎಂಬ್ರಾಯ್ಡ್ರಿ. ಬ್ಲೌಸ್ ಡಿಸೈನ್ ಮಾಡುವವರಿಗೆ ಇದು ವರದಾನ. ಎಂಬ್ರಾಯ್ಡರಿಯಲ್ಲಿ ಮಾಡುವಾಗ ನೀವು ಮಿಷಿನ್ನ ಫುಟ್ಟನ್ನು ತೆಗೆದು ಎಂಬ್ರಾಯ್ಡರಿ ಫ್ರೇಮ್ನ ಬಳಸಬೇಕಾಗುತ್ತೆ. ಈ ಮಿಷಿನ್ನಲ್ಲಿ ನಾವು ಫ್ರೀ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡ್ಬೋದು. ಅಂದರೆ ಸೂಜಿಯ ವೇಗಕ್ಕೆ ತಕ್ಕಂತೆ ನಾವು ಫ್ರೇಮನ್ನು ಅಲುಗಾಡಿಸಿ ನಮಗೆ ಬೇಕಾದ ಹೂವು, ಬಳ್ಳಿ ಅಥವಾ ಯಾವುದೇ ಗ್ರ್ಯಾಂಡ್ ಡಿಸೈನನ್ನು ಕ್ರಿಯೇಟಿವ್ ಮಾಡ್ಬೋದು. ಇನ್ನು ಮದುವೆಗಳ ಬ್ಲೌಸ್ಗಳ ಮೇಲೆ ವರ್ಕ್ ಮಾಡಲು ಈ ಮಿಷಿನ್ ತುಂಬ ಸ್ಟ್ರಾಂಗ್ ಆಗಿದೆ. ಇನ್ನು ಭಾಳಷ್ಟು ಜನರಿಗೆ ಸೀರೆ ಹಂಚು ಹೊಲಿಯಲು ಮತ್ತು ಪೀಕೋ ಮಾಡಲು ಬೇರೆ ಮಿಷಿನ್ ಬೇಕು ಅನಿಸುತ್ತೆ. ಆದರೆ ಇದರಲ್ಲಿ ಅವಶ್ಯಕತೆಯೇ ಇಲ್ಲ. ಇಲ್ಲಿ ನೀಡಲಾಗಿರುವ ಲಿವರು ಅಥವಾ ಸೆಟ್ಟಿಂಗ್ ಮೂಲಕ ನೀವು ಸ್ಟಿಚ್ ಅಗಲವನ್ನು ಬದಲಾಯಿಸ್ಕೊಳ್ಬೋದು. ಜಿಗ್ಜಾಗ್ ಮಾಡುವಾಗ ಬಟ್ಟೆಯ ಎಡ್ಜ್ಗಳನ್ನು ಫಿನಿಶಿಂಗ್ ಆಗುತ್ತೆ, ಹಾಗೆ ಪೀಕೋ ಮಾಡೋದರಿಂದ ಸೀರೆಗಳು ಸುಂದರವಾಗಿ ಕಾಣುತ್ತೆ. ಜಿಗ್ಜಾಗ್ ಸ್ಟಿಚನ್ನು ಡ್ರೆಸ್ ಕೂಡ ನೀವು ಪ್ಯಾಚ್ ವರ್ಕ್ ಮಾಡಲು ಕೂಡ ನೀವು ಬಳಸ್ಕೊಳ್ಬೋದು. ಇನ್ನು ಈ ಮಿಷಿನ್ ಮೇಲೆ ಒಂದು LED ಲೈಟ್ನ ಅಳವಡಿಸಲಾಗಿದೆ. ಇದರಿಂದ ನಿಮಗೆ ಸೂಜಿಯ ಕಣ್ಣು ಡಿಸೈನು ಸ್ಪಷ್ಟವಾಗಿ ಕಾಣುತ್ತೆ. ಕೆಲಸ ಮಾಡುವಾಗ ಕಣ್ಣಿನ ಮೇಲೆ ಒತ್ತಡ ಬೀಳೋದಿಲ್ಲ. ಇನ್ನು ಮೇಂಟೆನೆನ್ಸ್ ಬಗ್ಗೆ ಹೇಳಬೇಕಂದ್ರೆ ಪ್ರತಿದಿನ ಕೆಲಸ ಮುಗಿದ ಮೇಲೆ ಮಿಷಿನ್ ಆಯಿಲ್ ಹಾಕೋದನ್ನ ಮರಿಬೇಡಿ. ಸರಿಯಾದ ನಂಬರ್ನ ನೀಡಲ್ನ ಬಳಸೋದು ಕೂಡ ಅಷ್ಟೇ ಮುಖ್ಯ. ಎಂಬ್ರಾಯ್ಡರಿ ಸಾಮಾನ್ಯವಾಗಿ 14 ಅಥವಾ 16 ನಂಬರ್ ನೀಡಲ್ನ ಬಳಸಿದ್ರೆ ಫಿನಿಶಿಂಗು ಸೂಪರಾಗಿ ಬರುತ್ತೆ. ಇನ್ನು ನೋಡಿದ್ರಲ್ವಾ, ನಿಮಗೆ ಏನಾದರೂ ರಾಯಲ್ಸನ್ ಮಿಷಿನ್ನಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಸೊ ಖಂಡಿತವಾಗ್ಲೂ ಆನ್ಸರ್ನ ಮಾಡ್ತೀನಿ. ಸೊ ಇವಾಗ ಮಿಷಿನ್ ಬಂದುಬಿಟ್ಟು ಸೊ ಅವರು ಎಂಬ್ರಾಯ್ಡ್ರಿ ಮಾಡಬೇಕು ಅಂತಲೇ ತೊಗೊಳ್ತಾ ಇರೋದು. ಸೊ ಹಾಗಾಗಿ ಓಪನ್ ಮಾಡಿ ಫೈನಲಿ ಫಿಟ್ ಮಾಡಿ ನೈಟ್ ಫಿಟ್ ಮಾಡಿ ಬೆಳಿಗ್ಗೆ ಅದನ್ನು ಡೆಲಿವರಿ ಕೊಡಬೇಕು. ಹಾಗಾಗಿ ತೆಗಿತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಮಿಷಿನ್. ಗೇಜ್ ಆಗಿರ್ಬೋದು, ಸ್ಟ್ಯಾಂಡ್ ಗೇಜು, ಟೇಬಲ್ ಗೇಜು ಎಲ್ಲನೂ ಸಖತ್ತಾಗಿದೆ. ಸೊ ಇದಕ್ಕೆ ನಮಗೆ ಒಂದು ಬಾಕ್ಸ್ ಕೂಡ ಬರುತ್ತೆ. ಇದಕ್ಕೆ ಅಂದರೆ ನಾವರ ಮಿಷಿನ್ ಕಡೆಯಿಂದ ಒಂದು ಬಾಕ್ಸ್ನ ಕೊಟ್ಟಿರ್ತಾರೆ. ಸೊ ಆ ಬಾಕ್ಸ್ ಒಳಗಡೆ ಎಲ್ಲ ನಿಮಗೆ ಸಣ್ಣ ಪುಟ್ಟ ರಿಪೇರಿ ಮಾಡ್ಕೊಳ್ಳೋದಕ್ಕೆ ಯೂಸ್ನ ಮಾಡ್ಕೊಳ್ತಾರೆ. ಅಂದರೆ ಬಾಬಿನ್ಗಳಾಗಿರ್ಬೋದು, ಆಮೇಲೆ ಸ್ಕ್ರೂ ಡ್ರೈವರು ಎಲ್ಲ ಸೂಜಿ ಬಿಚ್ಕೊಳ್ಳೋಕ್ಕೆ ಆ ಥರ ನಿಮ್ಗೆ ಏನು ಸಣ್ಣ ಪುಟ್ಟ ಐಟಮ್, ಆಯಿಲ್ ಡಬ್ಬ ಇವೆಲ್ಲನೂ ನಿಮಗೆ ಆ ಬಾಕ್ಸಲ್ಲಿ ಕೊಟ್ಟಿರ್ತಾರೆ. ಮಿಷಿನ್ ಮಾತ್ರ ತುಂಬಾ ಚೆನ್ನಾಗಿದೆ.
ಇನ್ನು ಈ ಒಂದು ಮಿಷಿನ್ನ ಮತ್ತೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ನಾವು ಇದಕ್ಕೆ ಸರ್ವ ಮೋಟರ್ನ ಅಳಿಸಿದ್ವಿ. ಕ್ಲಚ್ ಮೋಟರ್ನು ಕೂಡ ಹಾಕೊಳ್ಬೋದು, ಸರ್ವ ಮೋಟರ್ನು ಹಾಕೊಳ್ಬೋದು. ಕ್ಲಚ್ ಮೋಟರ್ನ ಹಾಕೊಂಡ್ರೆ ಸ್ವಲ್ಪ ಸೌಂಡ್ ಬರುತ್ತೆ. ಇನ್ನು ಸರ್ವ ಮೋಟರ್ನ ಹಾಕೊಳ್ಳೋದ್ರಿಂದ ನಿಮ್ಗೆ ಯಾವುದೇ ಥರ ಸೌಂಡ್ ಬರಲ್ಲ. ತುಂಬ ಝೂಯಿ ಅಂತ ನೀವೇನು ಪವರ್ ಮಿಷಿನ್ ಫೀಲ್ ಕೊಡುತ್ತಲ್ಲ ಆ ಥರ ಫೀಲ್ ಕೊಡುತ್ತೆ. ಸೊ ನೋಡಿ, ಇದೇ ಅದು ಬಾಕ್ಸು. ಈ ಬಾಕ್ಸಲ್ಲಿ ನಿಮಗೆ ಎಲ್ಲಾನು ನಾನು ಅವಲ್ಲಿ ಏನೇನು ಹೇಳಿದೆ ಅದೆಲ್ಲ ಐಟಮ್ಸ್ನ ಕೊಟ್ಟಿರ್ತಾರೆ. ಇನ್ನು ನಿಮಗೆ ಸೈಲೆಂಟ್ ಆಪರೇಷನ್. ನೀವು ಗಮನಿಸಬೇಕಾಗಿರೋದು ಏನಂತಂದರೆ, ಈ ಮೋಟರನ್ನು ಆನ್ ಮಾಡಿದಾಗ ಯಾವುದೇ ಶಬ್ದ ಬರೋದಿಲ್ಲ. ನೀವು ಹೊಲಿಗೆ ಶುರು ಮಾಡಿದಾಗ ಮಾತ್ರ ನಿಮಗೆ ಕೆಲಸ ಮಾಡುತ್ತೆ. ಇದರಿಂದ ಮನೇಲಿ ಯಾರಿಗೂ ಕೂಡ ತೊಂದರೆ ಆಗೋದಿಲ್ಲ, ಪಕ್ಕದ ಮನೆಗೂ ಕೂಡ ಯಾವುದೇ ಥರ ತೊಂದರೆ ಆಗಲ್ಲ. ರಾತ್ರಿ ಬೇಕಾದರೂ ನೀವು ಸರ್ವ ಮೋಟರ್ನ ಹಾಕೊಂಡಿದ್ರೆ, ಅಳವಡಿಸ್ಕೊಂಡಿದ್ರೆ ಈಸಿಯಾಗಿ ಕೆಲಸನ ಮಾಡ್ಕೊಳ್ಬೋದು. ಇನ್ನು ಎಂಬ್ರಾಯ್ಡಿಂಗ್ ಮಾಡುವವರೆಗೆ ಇದಂತೂ ತುಂಬಾ ಮುಖ್ಯ. ಇದರಲ್ಲಿ ಸ್ಪೀಡ್ ಕಂಟ್ರೋಲ್ ಬಟನ್ ಇರುತ್ತೆ. ನೀವು ಹೊಸಬರಾಗಿದ್ದರೆ ಕಡಿಮೆ ಸ್ಪೀಡಲ್ಲಿ ಇಟ್ಕೊಂಡು ಕಲಿಬೋದು. ಎಕ್ಸ್ಪರ್ಟ್ ಆಗಿದ್ದರೆ ಫಾಸ್ಟಾಗಿ ನೀವು ಕೆಲಸನ ಮುಗಿಸ್ಕೊಳ್ಬೋದು. ಎಂಬ್ರಾಯ್ಡಿಂಗ್ ಮಾಡೋರಿಗೆ ಮೇನ್ ಸರ್ವ ಮೋಟರ್ ಇದ್ದರೆ ಸಖತ್ತಾಗಿರುತ್ತೆ. ಈಸಿಯಾಗಿ ನಿಮಗೆ ಪ್ರೆಸ್ ಆಗುತ್ತೆ. ಈಸಿಯಾಗಿ ನೀವು ಪ್ರೆಸ್ ಮಾಡಿದ ತಕ್ಷಣ ತುಂಬ ಈಸಿಯಾಗಿ ಡಿಸೈನ್ನ ಹಾಕೊಳ್ಬೋದು. ಇನ್ನು ವಿದ್ಯುತ್ ಕೂಡ ಅಷ್ಟೇ ತುಂಬಾ ಕಡಿಮೆ ಕರೆಂಟ್ ಯೂಸ್ ಆಗುತ್ತೆ. ಸಾಮಾನ್ಯ ಮೋಟರ್ಗೆ ಹೋಲಿಸಿದ್ರೆ 60% 70% ಅಷ್ಟು ನಿಮಗೆ ಒಂದು ವಿದ್ಯುತ್ ಅನ್ನೋದು ಉಳಿತಾಯ ಆಗುತ್ತೆ. ವೈಬ್ರೇಷನ್ ಬರಲ್ಲ. ಈ ಮೋಟರಲ್ಲಿ ಮಿಷಿನ್ ಅಲ್ಗಾಡೋದಿಲ್ಲ. ಹಾಗಾಗಿ ನಿಮಗೆ ಎಂಬ್ರಾಯ್ಡಿಂಗ್ ಮಾಡೋರಿಗೆ ಫಿನಿಶಿಂಗ್ ಮತ್ತೆ ತುಂಬ ನೀಟಾಗಿ ಬರುತ್ತೆ. ಇನ್ನು ಈಗ ಈ ಮಿಷಿನಲ್ಲಿ ಎಂಬ್ರಾಯ್ಡಿಂಗ್ ಬಗ್ಗೆ ಹೇಗೆ ಮಾಡೋದು? ಸೊ ಸಾಮಾನ್ಯವಾಗಿ ಇದರಲ್ಲಿ ನೀವು ಮಗ್ಗದ ಕೆಲಸದ ತರಹದ ಡಿಸೈನ್ ಮಾಡ್ಬೋದು. ಬ್ಲೌಸ್ನ ಕುತ್ತಿಗೆ ಕೈಗಳಿಗೆ ಗ್ರ್ಯಾಂಡ್ ಆಗಿ ವರ್ಕ್ನ ಮಾಡ್ಕೊಳ್ಬೋದು. ಎಂಬ್ರಾಯ್ಡಿಂಗ್ ಮಾಡುವಾಗ ನಾವು ಜಿಗ್ಜಾಗ್ ಲಿವರನ್ನು ಬಳಸ್ತೇವೆ. ನಮಗೆ ಎಷ್ಟು ದಪ್ಪನೆ ಹೊಲಿಗೆ ಬೇಕೋ ಅಷ್ಟು ಅಗಲಕ್ಕೆ ಲಿವರ್ನ ಸೆಟ್ ಮಾಡ್ಕೊಳ್ಬೋದು. ಇದು ನಮಗೆ ಹೂಗಳನ್ನು ಮತ್ತು ಬಳ್ಳಿಗಳನ್ನು ತುಂಬಿಸಲು ತುಂಬಾ ಸಹಾಯ ಮಾಡುತ್ತೆ. ಹಾಗೆ ಈ ಮಿಷಿನಲ್ಲಿ ಯಾವುದೇ ಥರ ಕಂಪ್ಯೂಟರ್ ಪ್ರೋಗ್ರಾಮ್ ಇರೋದಿಲ್ಲ. ನಿಮ್ಮ ಕೈ ಚಳಕವೇ ಇಲ್ಲಿ ಮುಖ್ಯ. ನೀವು ಬಟ್ಟೆಯ ಮೇಲೆ ಯಾವ ಡಿಸೈನ್ ಬರುತ್ತೋ ಅದರ ಮೇಲೆ ನಿಧಾನವಾಗಿ ಫ್ರೇಮ್ನ ಮೂವ್ ಮಾಡ್ತಾ ಹೋದರೆ ಅದ್ಭುತವಾಗಿ ಎಂಬ್ರಾಯ್ಡಿಂಗ್ ಸಿದ್ಧವಾಗುತ್ತೆ. ಸೊ ಇನ್ನು ನಿಮಗೆ ಎಂಬ್ರಾಯ್ಡ್ರಿಗಾಗಿ ನಾವು ರೇಷ್ಮೆ ನೂಲು ಅಥವಾ ಜರಿ ನೂಲನ್ನು ಬಳಸ್ಬೋದು. ಸರ್ವ ಮೋಟರ್ ಇಡೋದರಿಂದ ನೀವು ನೂಲು ಪದೇ ಕಟ್ಟಾಗೋ ಸಮಸ್ಯೆ ಕೂಡ ನಿಮಗೆ ಬರೋದಿಲ್ಲ. ತುಂಬ ಮೇನ್ ಆಗಿ ನೀವು ಅರ್ಥ ಮಾಡ್ಕೊಳ್ಳಿ, ಎಂಬ್ರಾಯ್ಡಿಂಗ್ ಕಲ್ತಿದ್ರೇನೆ ಇದನ್ನು ನೀವು ಯೂಸ್ ಮಾಡೋಕ್ಕಾಗೋದು. ಸುಮ್ಮನೆ ತೊಗೊಂಡೋಗ್ಬಿಟ್ಟು ನಾನು ಎಂಬ್ರಾಯ್ಡಿಂಗ್ ಮಾಡ್ತೀನಿ ಅಂದರೆ ಮಾಡೋಬರಲ್ಲ. ಯಾಕಂದರೆ ಅದೇ ಶೇಪಲ್ಲಿ ಕುತ್ಕೋಬೇಕು ಅಂತಂದರೆ ನೀವು ಇದರಲ್ಲಿ ಟಚ್ ಇರಬೇಕು. ಇದನ್ನು ಕಲ್ತಿದ್ರೆ ಈಸಿಯಾಗಿ ನೀವು ಈ ಒಂದು ಎಂಬ್ರಾಯ್ಡಿಂಗ್ನ ಮಾಡ್ಕೋಬೋದು. ಇಲ್ಲಾಂದರೆ ಜಿಗ್ಜಾಗ್ನು ಕೂಡ ಈಸಿಯಾಗಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ನಿಮಗೆ ಈ ಒಂದು ರಾಯಲ್ ಸನ್ ಮಿಷಿನಿಂದ. ಇನ್ನು ನೀವು ದೀರ್ಘಕಾಲ ಬಾಳಿಕೆ ಬರಬೇಕು ಅಂದರೆ ಆಯಿಲ್ ಸರ್ವಿಸು ತುಂಬಾ ಮುಖ್ಯ. ರಾಯಲ್ ಸನ್ ಮಿಷಿನಿಗೆ ನಾವು ಗಮನಿಸಬೇಕಾಗಿರೋ ಅಂಶಗಳು. ಸೊ ಕೆಲಸ ಶುರು ಮಾಡುವ ಮೊದಲು ಮಿಷಿನ್ನ ಮೇಲ್ಭಾಗದಲ್ಲಿರುವ ಸಣ್ಣ ರಂಧ್ರಗಳಿಗೆ ನೀವು ಆಯಿಲ್ನ ಹಾಕಿ, ಮುಖ್ಯವಾಗಿ ಸೂಜಿ ಬಾರ್ ಮತ್ತು ಕೆಳಗಡೆ ಇರುವ ಶಟಲ್ ಭಾಗಕ್ಕೆ ಆಯಿಲ್ನ ಹಾಕುವುದನ್ನ ಅಂತ ಮರಿಬೇಡಿ. ಸೊ ಮೇನ್ ಅಲ್ಲೇನೆ ದಾರ ಕಟ್ಟಾಗೋ ಪ್ರಾಬ್ಲಮ್ ಬಂತು ಅಂದರೆ ಅದೇನೆ. ಇನ್ನು ನೋಡಿದ್ರಲ್ವಾ, ರಾಯಲ್ ಸನ್ ಮಲ್ಟಿ ಫಂಕ್ಷನ್ ಮಿಷಿನ್ ಅಳವಡಿಸೋದು, ಸರ್ವ ಮೋಟರ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಂಡ್ರಲ್ವಾ. ಸೊ ಇದ್ರ ಬಗ್ಗೆ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನೆಲ್ಲ ಫೈನಲಿ ಫಿಟ್ ಆದಮೇಲೆ ಅವರು ಅವರ ಗಾಡಿಗೆ ಹಾಕೊಂಡು ಮಿಷಿನ್ ಅವರ ಮನೆಗೆ ತಗೊಂಡು ಹೋದರು. ಇನ್ನು ನೀವು ಮಿಷಿನ್ನ ನೋಡಿದ್ರಿ ಅಲ್ವಾ. ಸೊ ಮಿಷಿನ್ ಬಂದುಬಿಟ್ಟು 16,500 ರೂಪಾಯಿಗೆ ನಿಮಗೆ ಫ್ರೀ ಶಿಪ್ಪಿಂಗ್ ಸಿಗ್ತಾ ಇದೆ. ನಿಮ್ಮ ಕರ್ನಾಟಕದಾದ್ಯಂತ ಎಲ್ಲಿ ಬೇಕಾದರೂ ಇದ್ದರೂ ನಿಮಗೆ 16,500 ರೂಪಾಯಿಗೆ ಫ್ರೀ ಶಿಪ್ಪಿಂಗ್ ಸಿಗುತ್ತೆ. ಸೊ ಒಂದು ಒಳ್ಳೆ ಎಂಬ್ರಾಯ್ಡಿಂಗ್ ಮಾಡಬೇಕು, ನಾನು ಕಲಿಬೇಕು ಮತ್ತು ಜಿಗ್ಜಾಗು ಕೂಡ ತುಂಬ ಯೂಸ್ ಆಗುವಂಥ ಮಿಷಿನ್ ಬೇಕು, ನಮಗೆ ಪ್ರೈಸ್ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಅನ್ನೋರು, ಒಳ್ಳೆ ಗೇಜಲ್ಲಿರಬೇಕು ಅಂತ ಅನ್ನೋರು ಈ ಒಂದು ರಾಯಲ್ ಸನ್ ಮಿಷಿನ್ನ ಪರ್ಚೇಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ನೀವು ಎಂಬ್ರಾಯ್ಡಿಂಗ್ ಕಲ್ತಿರೋರಾಗಿದ್ದರೆ ಈ ಮಿಷಿನಲ್ಲೇ ಎಂಬ್ರಾಯ್ಡಿಂಗ್ ಕೂಡ ಮಾಡೋದು. ಸೊ ಇಲ್ಲಿ ಯಾರೋ ಒಬ್ಬರು ಮಾಡೋರು ಬಂದಿದ್ದು. ಸೊ ಅವರು ಕೂಡ ರಾಯಲ್ ಸನ್ನಲ್ಲೇ ಜಿಗ್ಜಾಗ್ ಮಿಷಿನಲ್ಲೇ ವರ್ಕ್ ಮಾಡ್ತಾ ಇದ್ದಿದ್ದು. ಸೊ ರಾಯಲ್ ಸನ್ಗೆ ಇದು ಏನು ಮಾಡಿಸಿದೆ ಎಂಬ್ರಾಯ್ಡಿಂಗ್ಗೆ ತುಂಬ ಮಾಡಿದಂಥ ಒಂದು ಮಿಷಿನು. 250 ಕೂಡ ಹಾಕ್ಕೊಟ್ಟಿದ್ದಾರೆ. ಸ್ಟೋನ್ ಚೈನ್ ಬಿಟ್ಟು ಎಷ್ಟು ಚೆನ್ನಾಗಿ ಮಾಡ್ತಾರೆ. ನಾನು ಕೂಡ ಎಷ್ಟು ಸಲ ಕಲ್ತ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ನನಗೆ ಈ ವರ್ಕಲ್ಲಿ ಅದನ್ನು ಕೂಡ ಎಲ್ಲ ಮಾಡೋಕ್ಕಾಗಲ್ಲ ಅಂತೇಳಿ ಕೆಲವೊಂದನ್ನು ಕಲೀಲಿಕ್ಕಲ್ಲ. ನೀವು ಕಲ್ತಿದ್ರೆ ಇದರಲ್ಲಿ ತುಂಬ ಈಸಿಯಾಗಿ ಬರೀ 250ಗೆ ಮಾಡ್ಕೊಂಡು ಕೊಡ್ಬೋದು. ಮನೇಲೇ ಕೂತ್ಕೊಂಡು ನೀವು ಒಂದು 4 ಬ್ಲೌಸ್ನ ಕಣ್ಮುಚ್ಕೊಂಡು ಹಾಕ್ಬೋದಂತೆ. ಡೈಲಿ ನೀವು ತಿಂಗಳಿಗೆ 30,000 ಅರ್ನಿಂಗ್ ಮಾಡ್ಬೋದು. ಸೊ ಕೆಲವೊಂದು ಕೆಲಸಗಳನ್ನು ಕಲಿಬೇಕು. ಮೇಯ್ನಾಗಿ ಮಹಿಳೆಯರು, ಹೆಣ್ಮಕ್ಳಿಗೆ ಇದು ತುಂಬಾ ಬೆಸ್ಟ್ ಅಂತಲೇ ಹೇಳ್ತೀನಿ. ಮತ್ತು ನಾವು ಹಾಕೊಡುವಂತಹ ಸರ್ವ ಮೋಟರ್ ಇದೆಯಲ್ವಾ, ಇದು ಸೇಮ್ ನಿಮ್ಗೆ ಏನದು ಬೆಲ್ಟೆಲ್ಲ ಹಾಕಿದ್ದೀನಿ ಸರ್ವ ಮೋಟರ್ದು ಸೇಮ್ ನಿಮಗೆ ಪವರ್ ಮಿಷಿನಲ್ಲಿ ಏನು ಕೊಡುತ್ತೋ ಗುಡ್ ಫೀಲು, ಸೊ ಅದೇ ಥರನೇ ಇದು ಕೂಡ ಕೊಡುತ್ತೆ. ತುಂಬ ಸ್ಮೂತಾಗಿ ಹೋಗುತ್ತೆ. ಸೊ ಮೋಟಾರ್ನ ಅಟ್ಯಾಚ್ ಕೂಡ ಮಾಡ್ಕೋಬೋದು. ಕ್ಲಚ್ ಮೋಟಾರ್ನ ಕೊಡ್ತಾರೆ, ನಿಮಗೆ ಸರ್ವ ಮೋಟಾರು ಕೊಡ್ತಾರೆ. ಸೊ ನಮ್ಮ ಕಡೆಯಿಂದ ನಾವು ಕೊಡ್ತಾ ಇರೋವಂಥದ್ದು ಸರ್ವ ಮೋಟಾರ್ನೇ. ನಿಮ್ಗೆ ಏನಾದರೂ ಬೇಕು ಅಂದರೆ ಕ್ಲಚ್ ಮೋಟಾರು ಸ್ವಲ್ಪ ಮೋಟಾರ್ ನಿಮಗೆ ಗೊತ್ತೇ ಇರುತ್ತೆ ಸೌಂಡು. ಸೊ ಈ ಥರ ಮಿಷಿನ್ಗಳು ಸೌಂಡ್ಲೆಸ್ ಬರುತ್ತೆ, ಸೌಂಡೇ ಬರಲ್ಲ. ತುಂಬ ಸ್ಮೂತಾಗಿ ಏನು ನಾವು ಪವರ್ ಮಿಷಿನ್ ಫೀಲ್ ಕೊಡುತ್ತೋ ಅದೇ ಥರನೇ ಜಿಗ್ಜಾಗ್ ಮಿಷಿನು. ಸೊ ಇದು ರಾಯಲ್ ಸನ್ ಮಿಷಿನು ಫೀಲ್ ಕೊಡೋದು. ಯಾಕಂದರೆ ಇದರಲ್ಲಿ ನಾವು ಸ್ವಲ್ಪ ಚೇಂಜ್ ಮಾಡಿದ್ದೀವಿ. ಒಳ್ಳೆ ಸರ್ವೆ ಮೋಟಾರ್ನ ಹಾಕಿದ್ದೀವಿ. ಆಮೇಲೆ ಬೆಲ್ಟ್ ಸೇಮ್ ಪವರ್ ಮಿಷಿನಲ್ಲಿ ಏನು ಬೆಲ್ಟ್ನ ಯೂಸ್ ಮಾಡ್ತೀವಿ ಆ ಥರ ಹಾಕಿ ತುಂಬ ಸ್ಮೂತಾಗಿ ಓಡುತ್ತೆ. ಸೊ ನಿಮಗೆ ಪವರ್ ಮಿಷಿನ್ ಫೀಲ್ ಕೊಡುತ್ತೆ. ತುಂಬ ಈಸಿಯಾಗಿ ಇನ್ನೂ ಬೇಗನೆ ಕೆಲಸನ ಮಾಡ್ಕೊಳ್ಬೋದು. ಸೊ ಇದು ನಮ್ಮ ಕಡೆಯಿಂದ ನಾವು ಮಾಡಿರುವಂಥದ್ದು. ಸೊ ಕ್ಲಚ್ ಮೋಟರ್ ಬೇಡ, ಈ ಥರ ಸರ್ವ ಮೋಟರ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಸೊ ನಿಮ್ಗೆ ಯಾರಿಗಾದ್ರೂ ಮಿಷಿನ್ ಬೇಕು ಅಂತಂದರೆ ಪರ್ಚೇಸ್ ಮಾಡ್ಕೊಳ್ಳಿ. ನಾನು ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ. ಸೊ ಮಿಸ್ ಮಾಡ್ಕೋಬೇಡಿ. ಈ ಒಂದು 16,500 ರೂಪಾಯಿಗೆ ನಿಮಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ. ನಮ್ಮ ಕಡೆನೇ ಬಂದು ತೊಗೊಳಂಗಿದ್ರೆ ನಮ್ಮ ಶಾಪಲ್ಲಿ ಕೂಡ ಬಂದು ಪರ್ಚೇಸ್ನ ಮಾಡ್ಕೊಳ್ಬೇಕು. ಸೊ ಬರೋಕ್ಕೂ ಮುಂಚೆ ಒಂದಿನ ಮುಂಚೆನೇ ಕಾಲ್ ಮಾಡಿದ್ರೆ ತುಂಬ ಬೆಸ್ಟು. ಯಾಕಂದರೆ ಒಂದ್ಸಲ ನಾವಿರ್ತೀವಿ, ಒಂದು ಟೈಮ್ ನಾವಿರಲ್ಲ, ತುಂಬ ದೂರದಿಂದ ಬರ್ತೀರಾ,
ತುಂಬ ಜನ ದೂರದಿಂದ ಬರ್ತೀರಾ, ಹಂಗಾಗಿ ನಾವು ಇಲ್ಲದಿರೋ ಟೈಮಲ್ಲಿ ಬಂದರೆ ಸುಮ್ಮನೆ ಮಿಸ್ ಆಗೋದು ಬೇಡ ಅಂತೇಳಿ. ಸೊ ಬರೋಕ್ಕೆ ಮುಂಚೆ ಒಂದಿನ ಕಾಲ್ ಮಾಡ್ಕೊಂಡು ಬನ್ನಿ, ಓಕೆನಾ. ಸೊ ನಿಮ್ಗೆ ಯಾರಿಗಾದರೂ ತುಂಬ ದೂರ ಇದು ಬರೋಕ್ಕಾಗಲ್ಲ ಅಂತ ಅಂದರೆ ಬೇಕಾದ್ರೆ ನಮ್ಗೆ ಆನ್ಲೈನ್ ಕೂಡ ಇದೆ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾನೆ ಇರ್ತೀನಿ. ಸೊ ಆನ್ಲೈನ್ ಪೇಮೆಂಟ್ ಇರುತ್ತೆ, ನಿಮಗೆ ಎಲ್ಲಿದೆಯೋ ಅಲ್ಲಿಗೆ ಬಂದು ನಿಮಗೆ ಕೊರಿಯರ್ ಮಾಡ್ತೀವಿ. ಸೊ ಮಿಷಿನ್ ಬೇಕು ಅಂತ ಅಂದರೆ ಸೊ ಈಸಿಯಾಗಿದೆ, ತುಂಬ ಚೆನ್ನಾಗಿದೆ, ಮಹಿಳೆಯರಿಗೆ ಬೆಸ್ಟ್ ಚಾಯ್ಸ್ ರಾಯಲ್ಸನ್ ಅಂತಲೇ ಹೇಳ್ಬೋದು. ಸೊ ವಿಡಿಯೋ ನೋಡಿದ್ರಲ್ವ, ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಚಿಕ್ಕಿ